ಜೋ ನೀವು ಬನ್ನಿ. ತಗೋ ತಿನ್ನು. ಹಾ ಕಮಲಮ್ಮ, ನಾಳೆನೆ ಬೆಳಗ್ಗೆ ನರ್ಸ್ ಬರ್ತಾರೆ. ಸರಿ ಅಮ್ಮೋರೆ. ಸರಿ ತಗೋ. ಸಾಕು ನಂಗೆ. ಇನ್ನೊಂದು ತುತ್ತು. ಸಾಕು. ಅವಳಗ್ ಸಾಕಂತೆ. ಕುಡಿ. ನೀರ್ ತಗೊಳ್ಳಿ. ತಗೋ ನೀರ್ ಕುಡಿ. ಹೋಗೋಣ ಬಾ. ಅಮ್ಮೋರೆ, ಅಮ್ಮೋರೆ, ಆಫೀಸ್ಗೆ ಹೋಗಿಲ್ವಾ? ಇಷ್ಟೊತ್ತಿಗೆಲ್ಲ ಆಫೀಸ್ಗೆ ಹೋಗ್ತಾ ಇದ್ರಿ? ಯಾಕೋ ಬೇಜಾರಾಗ್ತಿದೆ ಕಮಲಮ್ಮ. ಏನ್ ಮಾಡೋದಕ್ಕೂ ಮನ್ಸೇ ಆಗ್ತಿಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಿದ್ರು ಮಲಗ್ಬೇಕಾದ್ರೆ ನೆಮ್ಮದಿಯಾಗಿ ಮಲ್ಗಕ್ಕಾಗ್ತಾ ಇಲ್ಲ. ಊಟ ತಿನ್ಬೇಕಂತ ಅನ್ನಿಸ್ತಿಲ್ಲ, ನಿದ್ದೆ ಮಾಡ್ಬೇಕಂತ ಅನ್ನಿಸ್ತಿಲ್ಲ. ಕೆಲವೊಂದ್ಸಲ ಯಾರಿಗೋಸ್ಕರ ನಾನು ದುಡಿತಿದ್ದೀನಿ ಅಂತ ಅನ್ಸತ್ತೆ. ಅದಕ್ಕೆ ಒಂದ್ ವಾರ ಲೀವ್ ಹಾಕೋಣ ಅಂತಿದ್ದೀನಿ. ಏನು ಮಾಡಕ್ಕಾಗಲ್ಲ, ಲೀವ್ ಹಾಕಿ ಮನೇಲಿರ್ತೀನಷ್ಟೆ. ಅಚ್ಚರಿ, ನೀವೇನ್ ಬಂದಿದ್ದು ಕಮಲಮ್ಮ? ಅದು ನಾ ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬಿಡಿ. ಕಮಲಮ್ಮ, ನಿಮ್ಮನ್ನ ಯಾವಾಗ್ಲೂ ನನ್ನ ತಾಯಿ ತರಾನೇ ನೋಡಿದ್ದೀನಿ. ನೀವೇನೇ ಹೇಳಿದ್ರು ನಾನು ಒಳ್ಳೇದಕ್ಕೆ ಹೇಳ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಳಿ. ಏನೋ ಕೋಪದಲ್ಲಿ ಯಜಮಾನ್ರ ಜೊತೆ ಜಗಳ ಆಡ್ತೀರಾ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಜಗಳ ಮಾಡೋದು ನಿಮಗೆ ಸುತಾರಾಮ್ ಇಷ್ಟ ಇಲ್ಲ. ಅದು ನಿಮ್ಮ ಸ್ವಭಾವನೂ ಅಲ್ಲ. ಯಾರಿಗೂ ಬೈಯಲ್ಲ, ಮನ್ಸು ನೋಯಿಸೋ ಹಾಗೆ ಮಾತಾಡಲ್ಲ. ಆದ್ರೆ ಪರಿಸ್ಥಿತಿ ನಿಮ್ಮನ್ನ ಹಾಗೆ ಮಾಡೋ ಹಾಗೆ ಮಾಡಿದೆ. ಯಜಮಾನ್ರು ಅಂದ್ರೆ ನಿಮ್ಗೆ ತುಂಬಾ ಇಷ್ಟ. ಅವ್ರನ್ನ ಬೈದ್ಮೇಲೆ ಅವ್ರಿಗಿಂತ ಜಾಸ್ತಿ ನೀವು ನೊಂದ್ಕೋತೀರ. ಅವರು ಅಷ್ಟೇ ಅಮ್ಮ, ನಿಮ್ಮ ಮೇಲೆ ಅಷ್ಟೇ ಪ್ರೀತಿ ಇಟ್ಟಿದ್ದಾರೆ. ಅವರೇ ನಿಮ್ಮ ಹತ್ರ ಎಲ್ಲ ಮಾತಾಡಿ ಈ ಮನಸ್ತಾಪಗಳನ್ನೆಲ್ಲ ಬಗೆಹರಿಸ್ಕೊಳ್ಳೋಣ ಅಂತ ಪ್ರಯತ್ನ ಪಟ್ರು ಯಾವುದೋ ಒಂದು ದುಷ್ಟಶಕ್ತಿ ಅದನ್ನೆಲ್ಲ ತಡಿತಾ ಇದೆ ಅಮ್ಮೋರೆ. ನಿಮ್ಮ ಹತ್ರ ಜಗಳ ಆಡಿದ್ಮೇಲೆ ಯಜಮಾನ್ರು ಕೂಡ ತುಂಬಾ ಬೇಜಾರಿಂದನೇ ಕೂತಿರ್ತಾರೆ. ನಿಮ್ಮನ್ನ ಬೈದ್ನಲ್ಲ ಅನ್ನೋ ಹೆಮ್ಮೆಗಿಂತ ನಿಮ್ಮನ್ನ ನೋಯಿಸ್ಬಿಟ್ನಲ್ಲ ಅನ್ನೋ ಬೇಜಾರು ಅವ್ರ ಮುಖದಲ್ಲಿರುತ್ತೆ. ನಾನೇ ಇದನ್ನೆಲ್ಲ ನನ್ನ ಕಣ್ಣಾರ ನೋಡಿದ್ದೀನಮ್ಮೋರೆ. ನೀವು ಅಷ್ಟೇ ಅವ್ರನ್ನ ಬೈದ್ಮೇಲೆ ಏನೋ ಕಳ್ಕೊಂಡಿರೋ ಥರ ಕೂತಿರ್ತೀರ. ಒಂದ್ ಕೆಲ್ಸ ಮಾಡ್ತೀರಾ, ಇವಾಗ್ಲೇ ಫೋನ್ ಮಾಡಿ ಯಜಮಾನ್ರ ಹತ್ರ ಮಾತಾಡಿ. ಹೇಗಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ಮನೆಗೆ ಯಾವಾಗ ಬರ್ತೀರಾ ಅಂತ ಸುಮ್ಮನೆ ಕೇಳಿಮ್ಮ. ಅವರು ಹಳೆದನ್ನೆಲ್ಲ ಯಾವುದೂ ಮನ್ಸಲ್ಲಿ ಇಟ್ಕೊಳ್ದೆ ನಿಮ್ಮ ಹತ್ರ ಚೆನ್ನಾಗೇ ಮಾತಾಡ್ತಾರಮ್ಮ. ನಂಗೆ ಚೆನ್ನಾಗಿ ಗೊತ್ತು ಅಮ್ಮೋರೆ. ಬೇಕಾದ್ರೆ ಒಂದ್ಸರಿ ಪ್ರಯತ್ನ ಪಟ್ಟು ನೋಡಿ ಅಮ್ಮ. ನಂಬರನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಯಾಕಮ್ಮೋರೆ, ಏನಾಯ್ತು? ಫೋನ್ ನೋಟ್ರಿ ಜಬಲ್ ಬರ್ತಿದೆ ಕಮಲಮ್ಮ.